ನೋಡಿ, ನಮ್ಮ ಕರ್ನಾಟಕದವರು, ಕೇರಳದವರು, ಆಂಧ್ರ ಪ್ರದೇಶದವರು, ತೆಲಂಗಾಣದವರು, ಹಿಂಗೆ ನಮ್ಮ ಸೌತ್ ಇಂಡಿಯನ್ ನರ್ಸಸ್, ಸೌತ್ ಇಂಡಿಯನ್ ಬ್ರದರ್ಸ್ ಏನು ಹಾಸ್ಪಿಟಲ್ಸ್ ನಲ್ಲೆಲ್ಲ ಕೆಲಸ ಮಾಡ್ತಾರೆ ಗಲ್ಫ್ ಕಂಟ್ರಿಯಲ್ಲಿ, ಅವ್ರಿಗೆಲ್ಲ ತೊಂದರೆ ಆಗ್ಬಿಟ್ಟಿದೆ. ನಿಮ್ಮ ಚಾನೆಲಿನ ಮುಖಾಂತರ ಅಲ್ಲಿಯ ಜನರಿಗೆ ನಾನು ವಿನಂತಿ ಮಾಡ್ಕೋತೇನೆ, ಎಲ್ಲೆಲ್ಲಿ ಮೆಟ್ರೋ ಸ್ಟೇಷನ್ಸ್ ಗಳಿದೆ ಅಲ್ಲಿ ಹೋಗಿ ಅಡ್ಕೊಂಡು ಕೂಡಿ, ಇಲ್ಲ ಅಂಡರ್ ಗ್ರೌಂಡ್ ಬ್ರಿಡ್ಜ್ ಇದೆ ಅಲ್ಲ ಅಡ್ಕೊಂಡು ಕೂಡಿ. ಯಾಕಂದ್ರೆ ಈ ತರ ಅಟ್ಯಾಕ್ ಆದಾಗ ಇಂಡಿಯನ್ ಗವರ್ಮೆಂಟ್ ವಾಸ್ ನಾಟ್ ಪ್ರಿಪೇರ್ಡ್, ಬಿಕಾಸ್ ದೇ ವೇರ್ ನೆವರ್ ನ್ಯೂ ದಟ್ Iran will play such a crooked game of attacking on Gulf countries. ಹಿಂಗಿದ್ದಾಗ ಇದು ಆತಂಕದ ಒಂದು ಸಿಚುವೇಶನ್ ಅನ್ನಿಸ್ತಾ ಇದೆ. ಎಕ್ಸಾಕ್ಟ್ಲಿ, ಯಾವಾಗ ಯಾವ ಕ್ಷಣ ಏನಾಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಆ ತರ ಬೆಳವಣಿಗೆಗಳಾಗ್ತಾ ಇದೆ. ಆಮೇಲೆ ಈ ಮಧ್ಯಪ್ರಾಚ್ಯದ ಮುಸ್ಲಿಂ ದೇಶಗಳು ಸರ್ ಈ ದಾಳಿನ ಹೇಗೆ ಒಪ್ಕೊಳ್ತವೆ ಅಂತ, ಯಾಕಂದ್ರೆ ಅವೆಲ್ಲ ಸುನ್ನಿ ದೇಶಗಳೇ ನೀವು ಹೇಳ್ದ ಹಾಗೆ. ಆದ್ರೆ ರಂಜಾನ್ ಮುಗಿಯೋ ತನಕ ದಾಳಿ ನಡೆಯೋದಿಲ್ಲ ಅನ್ನೋ ಅಭಿಪ್ರಾಯ ಇತ್ತು. ಆದ್ರೆ ಈ ರಂಜಾನ್ ತಿಂಗಳಲ್ಲೇ ಈ ರೀತಿಯಾಗಿ ಆಗ್ತಾ ಇದೆಯಲ್ಲ ಅಂತ. ಏನ್ ಮೇಡಮ್, ಒಂದ್ ಮಾತು ಹೇಳ ತಮ್ಗೆ, ದೇರ್ ಇಸ್ ಎ ಪ್ರೊವರ್ಬ್ ಇನ್ ಇಂಗ್ಲಿಷ್, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ. ಹೌದಾ? ಹಿಂಗಿದ್ದಾಗ ವಾರ್ ನಲ್ಲಿ ರೋಜಾ ಇಫ್ತಿಯಾರಿ ಇದೆಲ್ಲ ಯಾರು ನೋಡಲ್ಲ. ಇಟ್ ವಾಸ್ ಇನ್ ಆಂಟಿಸಿಪೇಷನ್ ದಟ್ ದೇರ್ ವಿಲ್ ಬಿ ಅ ವಾರ್ ಐದರ್ ಇನ್ ದ ಫಸ್ಟ್ ವೀಕ್ ಆಫ್ ಮಾರ್ಚ್ ಆರ್ ಒನ್ ಮೋರ್ ರೌಂಡ್ ಆಫ್ ಟಾಕ್. ಅಂಡ್ ಟೈಮಿಂಗು ಅದರದ್ದು ಫಿಕ್ಸ್ ಇತ್ತು, ಯಾಕಂದ್ರೆ ಅದ್ರ ಪ್ರಿಪರೇಷನ್ ಇತ್ತು. ಆದ್ರೆ ಇವರು ಗಲ್ಫ್ ಕಂಟ್ರೀಸ್ಗೆ ಅಟ್ಯಾಕ್ ಮಾಡಿದ್ರಲ್ಲ, ತನ್ನ ಮೈ ಮೇಲೆ ಇರಾನ್ ಎಲ್ಲ ಹೊತ್ಕೊಂಡಿದೆ. ಈಗ ಇರಾನಿನ ಸರ್ವನಾಶ ಅದು 100%. ಯಾಕಂದ್ರೆ ಅವ್ರ ಹತ್ರ ಮಿಸೈಲ್ಸ್ ಗಳಿದಾವೆ, ಡ್ರೋನ್ ಗಳಿದಾವೆ, ಬಟ್ ದೇ ಆರ್ ನಾಟ್ ಪ್ರಿಪೇರ್ಡ್ ಆರ್ಮಿ, ನೇವಿ, ಏರ್ಫೋರ್ಸ್. ಆಮೇಲೆ ಈ ಗಲ್ಫ್ ಕಂಟ್ರಿಗಳು ಕೂಡ ಮೇಡಮ್ ನಮ್ಮ ಏಷ್ಯನ್ ಕಂಟ್ರಿಗಳಿಗೆ ಹೆಲ್ಪ್ ಮಾಡೋ ದೇಶಗಳು. ಹಿಂಗಾಗಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಕೂಡ ಇರಾನ್ ಜೊತೆ ನಿಲ್ಲಲ್ಲ ಅಂತ ನನ್ನ ಅಭಿಪ್ರಾಯ ಅನಿಸ್ತಾ ಇದೆ. ಬಟ್ ಅಷ್ಟು ಈಸಿಯಾಗಿ ಇರಾನ್ ರಷ್ಯಾ ಮತ್ತೆ ಚೀನಾ ಬಿಟ್ಕೊಟ್ಬಿಡ್ತಾವ ಅಂತ ಮೇಡಮ್, ಇವ್ರು ಮಾಡಿದ ತಪ್ಪದು. ಯಾಕಂದ್ರೆ ಎವ್ರಿಬಡಿ ಇಸ್ ಡಿಪೆಂಡಿಂಗ್ ಆನ್ ಆಯಿಲ್. ಆಯಿಲ್ ಈಸ್ ದ ಬ್ಯಾಕ್ಬೋನ್. ಇವನ್ ದೋ ನಾವು ಎನರ್ಜಿ, ಕನ್ಸರ್ವೇಟಿವ್ ಎನರ್ಜಿ, ಆಲ್ಟರ್ನೇಟ್ ಎನರ್ಜಿ ಅಂದ್ರೂ ಕೂಡ ಎವ್ರಿಥಿಂಗ್ ಈಸ್ ಡಿಪೆಂಡ್ ಆನ್ ದಿಸ್ ಗಲ್ಫ್ ಕಂಟ್ರೀಸ್ ಬಿಕಾಸ್ ದೇ ಆರ್ ವೆರಿ ರಿಚ್ ಪೀಪಲ್. ಅಂಡ್ ದೇ ಆನ್ ದ ಬೇಸಿಸ್ ಆಫ್ ದರ್ ಆಯಿಲ್ ಡಿಪ್ಲೊಮಸಿ ಅವರು ಇಷ್ಟು ಶ್ರೀಮಂತರಿದ್ದಾರೆ. ಇಂಟರ್ನ್ಯಾಷನಲ್ ಕಮ್ಯುನಿಟಿ ಕೆನ್ ನಾಟ್ ಸಪೋರ್ಟ್ ಇರಾನ್ ಓನ್ಲಿ ಬಿಕಾಸ್ ಇರಾನ್ ಈಸ್ ಬೇಸ್ಡ್ ಆನ್ ಸ್ಕೂಲ್ ಮೇಲೆ. ಅಂದ್ರೆ ಇದು ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ನಾವೇನು ಸಂಸ್ಕೃತದಲ್ಲಿ ಹೇಳ್ತೇವಲ್ಲ, ಆ ಡೈರೆಕ್ಷನ್ ನಡೆದಿದೆ. ನಂದು ಒಂದು ಅನಿಸಿಕೆ, ಐ ಥಿಂಕ್ ವಿತ್ ಮೈ 67 years ಆಫ್ ಎಕ್ಸ್ಪೀರಿಯನ್ಸ್ and 30 years of experience in international medium, United Nations Organization ಅಂತ ಒಂದು ಸಂಸ್ಥೆ ಇತ್ತು. ನಾವು ಹೆಂಗೆ ಅಂತೆ ಕಂತೆ ಅಂತೇವಲ್ಲ, ಹಂಗೊಂದು ಸದೃಢ ಸಂಸ್ಥೆ ಇತ್ತು. ಅಲ್ಲಿ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಗಳು ಸಾಲ್ವ್ ಆಗ್ತಿದ್ವು. ಇಂಟರ್ನ್ಯಾಷನಲ್ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಸಂಸ್ಥೆನೇ ಇಲ್ಲ ಅಂತ ನನ್ನ ಈಗ ಅನಿಸಿಕೆ ಆಗ್ಬಿಟ್ಟಿದೆ. ಯಾಕಂದ್ರೆ ನೀವು ನೋಡಿದ್ರ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಒಂದು ಯುರೋಪಿಯನ್ ಯೂನಿಯನಿನ ಅಧ್ಯಕ್ಷರು, ಇಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಈಗ ಅವರ ಇಂಟರ್ಫಿರೆನ್ಸು. ಮೇಡಮ್, ನಾವು ನೀವು ಫೋನ್ ನಲ್ಲಿ ಮಾತಾಡ್ತಾ ಇದ್ದೇವಲ್ಲ, ಅದು ಕೂಡ ಮುಂದೀಗ 40 ರೂಪಾಯಿ ಪರ್ ಮಿನಿಟ್ಗೆ ಹೋಗ್ತದೆ. ಇದು ಐ ಆಮ್ ಜಸ್ಟ್ ವಾರ್ನಿಂಗ್ ಥ್ರೂ ಯುವರ್ ಮೀಡಿಯಾ ಚಾನಲ್, ದಿಸ್ ಬ್ಲಡಿ ವಾರ್ ಶುಡ್ ಎಂಡ್, ಅದರ್ವೈಸ್ ದಿಸ್ ಮ್ಯಾಡ್ನೆಸ್ ಈಸ್ ನಾಟ್ ಸ್ಟಾಪಿಂಗ್. ವಿ ಆರ್ ಗೋಯಿಂಗ್ ಫಾರ್ ಎ ಬಿಗ್ ಎಕನಾಮಿಕಲ್ ಟ್ರಾಜಿಡಿ ಅಂತ ಹೇಳ್ಬೋದು ಮೇಡಮ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.